ಅಪ್ಪ ಚೆನ್ನಾಗಿದ್ದೀಯನಪ್ಪ? ಹ್ಞೂ ಚೆನ್ನಾಗೈತೆ ನಮ್ಮ ಸಂಗೀತ. ನೀನು ಹೆಂಗಿದ್ಯಮ್ಮ? ಚೆನ್ನಾಗಿದ್ಯನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಕಣಪ್ಪ. ಈಗ ತಗೋ ಬಾಂಡು. ನಾನು ಮದುವೆಗಿನ ಮುಂಚೆ 5 ಲಕ್ಷ ರೂಪಾಯಿದು ಬಾಂಡ್ ಮಾಡಿಸಿದ್ನಲ್ಲ, ನೀವು ಬಾಂಡು ಮತ್ತು ದುಡ್ಡು ಎಲ್ಲನ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ನೀವು ಅದೇ ನನ್ನ ಕೆಲ್ಸಕ್ಕೆ ಕಟ್ಟಿದ್ರಲ್ಲಪ್ಪ 3 ಲಕ್ಷ, ಆ 3 ಲಕ್ಷ ದುಡ್ಡು 5 ಲಕ್ಷದ ಬಾಂಡು ಇಲ್ಲ ಐತೆ. ಈ ಬಾಂಡ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕೇಳಿದ್ರೆ ಬಡ್ಡಿ ಗಿಡ್ಡಿ ಎಷ್ಟಾಗೈತೆ ಅಂತ ಹೇಳಿ ಬಾಂಡ್ ತೊಗೊಂಡೋದ್ರೆ ಅವರೇ ದುಡ್ಡು ಕೊಟ್ಟು ಬಡ್ಡಿ ಬಂದಿರೋದೆಲ್ಲ ಅವರೇ ಕೊಡ್ತಾರೆ. ತಗೊಳಪ್ಪ ಕೊಟ್ಟೋಗೋಣ ಅಂತ ಹೇಳಿ ಬಂದೆ. ಸುಮ್ಮನಿರಮ್ಮ, ಈಕ್ಕೆ ಹೋಗಮ್ಮ ಸುಮ್ಮನ. ನಿಮ್ಮ ಅಮ್ಮ ಕೇಳಿದ್ಲು ಅಂತ ನೀನು ಯಾಕೆ ಮತ್ತೊಂದು ಕೊಡಕ್ಕೆ ಹೋದೆ? ಸುಮ್ಮನೆ ಈಕ್ಕೆ ಹೋಗು. ಇಲ್ಲಪ್ಪ ಬೇಡ. ಇವಾಗ ನಾನು ನನ್ನ ಗಂಡ ಏನಾದರೂ ಮಾಡಿ ಕಷ್ಟಪಟ್ಟು ಮುಂದುವರೆದ್ರೆ ನಮ್ಮ ಅಮ್ಮನೂ ಆ ದೀಕ್ಷಾ ಅವರೆಲ್ಲ ಏನಂತಾರೆ ಗೊತ್ತಾ? ಅಯ್ಯೋ ನಮ್ಮ ದುಡ್ಡಿತ್ತು, ನಮ್ಮ ದುಡ್ಡು ಮದುವೆಗಿನ ಮುಂಚೆ ಎಲ್ಲ ದುಡ್ಕೊಂಡಿದ್ಲು, ಅದಕ್ಕೆ ತಗೊಂಡೋಗಿ ಎಲ್ಲನ ದುಡ್ಕೊಂಡಿದ್ದಾರೆ, ಚೆನ್ನಾಗಾಗಿದ್ದಾರೆ ಅಂತ ಹೇಳಿ ಮಾತಾಡ್ತಾರೆ. ಯಾಕಪ್ಪ ನನ್ನ ಗಂಡ ಕಷ್ಟ ಬೀಳ್ತಾ ಇದ್ದಾರೆ, ಆ ದುಡ್ಡಲ್ಲಿ ನನ್ನ ಗಂಡ ಗಾಡಿ ತಂದಿಲ್ಲ, ಒಂದು ಬಿಸ್ನೆಸ್ ಮಾಡೋಕ್ಕೆ ನಂದೊಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ, ಅವರು ದುಡ್ಡು ಇಟ್ಕೊಂಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮಾತಾಡ್ತಂತೆ, ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ತಗೊಳಪ್ಪ ತಗೋ ಸುಮ್ಮನೆ. ಸುಮ್ಮನೆ ಇಕ್ಕೋಬೋದಾಗಿತ್ತಮ್ಮ, ಅವ್ರು ಏನು ಮಾತಾಡ್ತಾರೆ ಸಿಟ್ನಾಗೆ, ಸುಮ್ಮನಿದ್ರು ಇರ್ಬೋದಾಗಿತ್ತತ್ತ. ನೀನು ಯಾಕಮ್ಮ ತಮ್ಮನ ಕೊಡಕ್ಕೆ ಹೋದೆ? ಬೇಡ ಕಣಪ್ಪ ಬೇಡ. ನೀನು ಟೈಮ್ಗೆ ಊಟ ಮಾಡ್ಕೊಂಡು ಚೆನ್ನಾಗಿರಪ್ಪ. ನೀನು ಬರೀ ಗ್ಯಾಸ್ಟಿಕ್ ಅಂತೀಯ. ಚೆನ್ನಾಗಿರು, ಊಟ ಮಾಡ್ಕೊಂಡು ಯೋಚನೆ ಮಾಡಬೇಡ ಏನೂ. ನಾನು ಚೆನ್ನಾಗಿರ್ತೀನಿ. ಇವಳು ಯಾಕೆ ಇವಳು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ? ಯಾಕಪ್ಪ ಇವಳು ನಮ್ಮ ಮನೆ ಬಾಗಿಲಿಗೆ ಬಿಟ್ಕೊಂಡಿದ್ಯಾ? ನಿಂದೆಲ್ಲೈತೆ ಮನೆ? ನಿಂದು ಯಾವುದೇ ಮನೆ ಇಲ್ಲಿ? ನಿಂದು ಯಾವುದಿಲ್ಲ ಮನೆ? ನನಗೂ ಇಲ್ಲಿ ಬರೋ ಅಧಿಕಾರ ಐತೆ. ನಾನು ಬಂದಿದ್ದೀನಿ ನಮ್ಮ ಅಪ್ಪನ ಮಾತಾಡ್ಸಕ್ಕಂತ ಹೇಳಿ. ನೀನು ನನಗೇನು ಇಲ್ಲಿಗೆ ಬರೋ ಅಂತ ಅಧಿಕಾರ ಏನೂ ಇಲ್ಲ ಅಂತ ನೀನು ಹೇಳ್ಬೇಡ. ನಿನಗೆ ಎಷ್ಟು ಅಧಿಕಾರ ಐತೆ ಇಲ್ಲಿರೋದಕ್ಕೆ, ನನಗೆ ಇಲ್ಲಿ ಬರೋದಕ್ಕೂ ಅಷ್ಟೇ ಅಧಿಕಾರ ಐತೆ. ನೀನು ಅವೆಲ್ಲ ಮಾತಾಡಬೇಡ ನನ್ನ ಹತ್ರ. ದೀಕ್ಷಾ ನೋಡಿ ಹೇಳಿರ್ತೀನಿ, ಸುಮ್ಮನೆ ಇರು. ಯಾರನ್ನ ಕಾಣ್ದವ್ರು ಅಕ್ಕ ತಂಗಿರು ಹೆಂಗೆ ಗುದ್ದಾಡ್ತಾರೆ ಅಂತ ಅನ್ಕೊಂತಾರೆ, ಆಡ್ಕೊಳ್ತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇನೆ. ಏನೇ ನೀನು ಜೋರು ಮಾಡೋದು ನನ್ನ ಮೇಲೆ? ಅಲ್ಲ, ತಂದೆ ತಾಯಿಗೆ ಮೋಸ ಮಾಡಿ ಓಡೋದಳು ನೀನು, ಇನ್ನು ಯಾವ ಮಕ್ಕ ಇಟ್ಕೊಂಡು ಇಲ್ಲಿಗೆ ಬಂದಿದೀಯ ನೀನು? ದೊಡ್ಡ ಸಾಚ ಅನ್ನೋ ಥರ ಮಾತಾಡಬೇಡ ದೀಕ್ಷಾ. ನೋಡಿ ಹೇಳಿರ್ತೀನಿ, ನಾನು ನಮ್ಮ ಅಪ್ಪನಿಗೆ ಏನೋ ಕೊಡಬೇಕಾಗಿತ್ತು, ನಮ್ಮ ಅಪ್ಪನ ಹತ್ರ ಮಾತಾಡಬೇಕಾಗಿತ್ತು, ನಮ್ಮ ಅಪ್ಪನ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ನಾನು. ನೋಡಪ್ಪ ಹೆಂಗೆ ಮಾತಾಡ್ತಾಳೆ ಇವಳು. ದೀಕ್ಷಾ ಸುಮ್ಕಿರಮ್ಮ, ಯಾಕಮ್ಮ ಹಂಗೆ ಮಾತಾಡ್ತೀಯಾ? ಅವಳಿಗೂ ಇಲ್ಲಿ ಬರೋ ಅಧಿಕಾರ ಐತಿ ಸಂಗೀತಗೆ. ನಮ್ಮ ಅಪ್ಪ ಒಂದು ಸುಮ್ಕಿರಪ್ಪ. ಇವಳು ಯಾವ ಮಕ್ಕ ಇಟ್ಕೊಂಡು ಇಲ್ಲಿ ಬಂದವಳಿ? ನಾನು ಇವಳು ಯಾಕಪ್ಪ ಇಲ್ಲಿಗೆ ಬಂದವಳಿ? ಅಮ್ಮ ನಾನೇನು ಇಲ್ಲಿರ್ತೀನಿ, ನನಗೇನು ಕಷ್ಟ ಬಂದೈತೆ, ಬಂದು ನೀವು ಸಹಾಯ ಮಾಡಿರಿ ಅಂತ ನಾನೇನೇನು ಕೇಳ್ಕೊಳ್ಳೋದಕ್ಕೆ ಬಂದಿಲ್ಲ. ನಾನು 5 ಲಕ್ಷ ಬಾಂಡನು ದುಡ್ಡು ಕೊಡಬೇಕು ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ತಂದು ಕೊಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ. ನಾನೇನೇನು ನನಗೆ ಕಷ್ಟ ಬಂದೈತೆ ಕಾಪಾಡ್ರಿ, ನೀವು ಕೈ ಹಿಡೀರಿ ಅಂತ ನಾನೇನು ಕೇಳೋದಕ್ಕೆ ಬಂದಿಲ್ಲ ನಿಮ್ಮನ್ನು. ನೀವು ಹಂಗೆ ತಿಳ್ಕೊಂಡಿರೋದು, ಎಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ತಾಳೋ ಏನು ಇಲ್ಲ ಕೊಡ್ರಿ ಅಂತ ಹೇಳಿ, ಎಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ತಾಳೋ ಅಂತ ಹೇಳಿ ನೀವು ಹಂಗೆ ಅಂದ್ಕೊಂಡಿದ್ದೀರಾ. ನೀನು ದೀಕ್ಷಾ ನೋಡಮ್ಮ ಹೆಂಗೆ ಮಾತಾಡ್ತಾಳೆ ಅವಳು. ನಮ್ಮನೆ ಹತ್ರನೇ ಬಂದು ಇಲ್ಲಿ ನನಗೆ ಬರೋ ಅಧಿಕಾರ ಐತೆ ಕಣೆ, ನಮ್ಮಪ್ಪ ನಮ್ಮಮ್ಮ ಹೇಳಿ ಇಲ್ಲಿ ಬರಬೇಡ ಅಂತ ಹೇಳಿ. ಬರಬೇಡ ಇಲ್ಲಿಗೆ. ಯಾಕೆ ಬತ್ತೀಯ ನೀನು? ಇಲ್ಲಿ ಬರಕ್ಕೆ ಹೋಗ್ಬೇಡ. ಬಿಡೆ ಅತ್ತ ಹೋಗ್ಲಿ, ಇವನ್ ಕೊಟ್ಟು ಹೋಗಕ್ಕೆ ಬಂದೈತೆ. ನಮ್ಮ ಮಾತಿಗೆ ಬೆಲೆ ಕೊಡ್ದಂಗೆ ಹೋದಲ್ಲ ನೀನು. ಯಾವ ಮಕ್ಕ ಇಟ್ಕೊಂಡಿನ ಇಲ್ಲಿ ಬಂದಿದ್ಯೆ ಅಪ್ಪ ಅಮ್ಮ ಅಂತ ಮಾತಾಡಕ್ಕೆ? ಅಯ್ಯೋ ಇವಳನ್ನ ಏನನ್ನು ಸಾಧಿಸ್ಬಿಟ್ರೆ ಆ ದುಡ್ಡಿತ್ತು ಅದಕ್ಕೆ ಮುಂದುವರೆದ್ಬಿಟ್ರು ಸಾಧಿಸಿದಾಳೆ ಅಂತ ಅಂತಾರಂತೆ. ಸಾಧಿಸಿ ತೋರಿಸ್ಬೇಕು, ಸುಮ್ಮನೆ ಹೇಳೋದಲ್ಲ. ಇಲ್ಲಿ ಅದನ್ನ ಕೊಟ್ಟು ಹೋಗಕ್ಕೆ ಬಂದಿದ್ದಾಳೆ. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಓದಿಸ್ಲಿಲ್ಲ ಅಂದರೆ ನೀನು ಕೆಲಸ ಇನ್ನೆಲ್ಲೇ ತಾಂಬ್ತಿದ್ದೆ. ನಮ್ಮ ಅಪ್ಪ ನಮ್ಮಮ್ಮ ಓದಿಸಿರೋದಕ್ಕೆ ಮತ್ತೆ ನೀನು ಕೆಲಸ ತಂಡಿರೋದು. ಸುಮ್ಮನೆ ನಮ್ಮ ದೀಕ್ಷಾ ನೀನು ಮಾತಾಡಬೇಡ, ನಾನೆಲ್ಲ ಮಾತಾಡ್ತೀನಿ. ನಮ್ಮ ಅಪ್ಪ ನಮ್ಮಮ್ಮ ಓದಿಸಿರ್ಬೋದು, ನಾನು ಕಷ್ಟಪಟ್ಟು ಓದಿದ್ದು, ನಾನು ಕಷ್ಟಪಟ್ಟು ಓದಿದ್ಕೇನೆ ಕೆಲಸ ಸಿಕ್ಕಿದ್ದು. ನಿನ್ನ ಓದಿಸಿದ್ರು ನೀನೆಲ್ಲ ಕೆಲಸ ತಗೊಂಡೆ? ಬರೀ ಆಡ್ಬಿಡಂಗೆ ಆಟ ಆಡಿ ಓದಲೇ ಇಲ್ಲ. ನಾನು ಅವಾಗ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಪಾಡಿಗೆ ನಾನು ಓದಬೇಕು, ಚೆನ್ನಾಗಿ ಓದಿ ಕೆಲಸ ತಗಬೇಕು ಅಂತ ಓದಿದೆ ನಾನು. ಆದರೆ ನೀನು ನಮ್ಮ ಮೂವರು ಕೆಲಸ ತಗೊಂಡ್ಬೇಕಾಳೆ, ನೀನು ಕೆಲಸ ತಗೊಳ್ಳಿಲ್ಲ. ನೀನು ಬರೀ ಅಲ್ಲೂ ಇಲ್ಲೂ ಹೊಲ್ದಾಡ್ಕೊಂಡು ಬರೀ ಎಲ್ಲದ್ರಾಗೂ ಫೇಲ್ ಆಗಿ ಕಟ್ಟಿ ಬರೆದು ಪಾಸ್ ಮಾಡ್ಕೊಂಡೆ. ಅದರಲ್ಲಿ ಹೇಳೋದಕ್ಕೆ ಬಂದೇಳು ನಮ್ಮ ಅಕ್ಕ ಯಾರು ಹಂಗೆ ಮಾಡಲಿಲ್ಲ, ನೀನು ಹಿಂಗೆ ಮಾಡಿರೋದು ಅಂತ. ಈಗಳೆ ನಾವು ಮೂವರು ಕೆಲಸ ತಗೊಂಡ್ವಿ, ನೀನು ಕೆಲಸ ತಗೊಳ್ಳಿಲ್ಲ. ಮತ್ತೆ ಅದನ್ನ ಹೇಳು. ನೀನು ಅವೆಲ್ಲ ಮಾತಾಡಬೇಡ. ನಾವು ಓದಿಸಿರೋದಕ್ಕೆ ನೀನು ಕೆಲಸ ತಗೊಂಡ್ರೆ ನಾವು ಓದಿಸ್ಲಿಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಬಿಡಿಸಿ ಕೂಲಿ ಮಾಡೋಕ್ಕೆ ಕಲಿಸಿದ್ರೆ ಗೊತ್ತಾಗೋದು. ನನಗೆ ಗೊತ್ತು ನೀವು ಕಷ್ಟಪಟ್ಟು ಓದಿಸಿದ್ದೀರಾ ಅಂತ ಹೇಳಿ ಗೊತ್ತು. ನೀವು ಮಾತಾಡ್ರಿ. ನೀವನ್ನೋ ಅಧಿಕಾರ ಐತೆ, ಆದರೆ ಅವಳನ್ನೋ ಅಧಿಕಾರ ಅವಳು ಇಲ್ಲ. ಅವಳು ಸಣ್ಣಳಾಗಿ ನನಗನ್ನೋ ಅಧಿಕಾರ ಇಲ್ಲ ಕಣಮ್ಮ. ನೀನು ಅಪ್ಪ ಎಷ್ಟಾದರೂ ಬೈರಿ, ಬೇಕಾದ್ರೆ ಬೈಸ್ಕೊಂತೀನಿ. ಈಗ ಎಲ್ಲರೂ ತಪ್ಪು ಮಾಡಿದ್ರು ಅವ್ರ ತಪ್ಪೆಲ್ಲ ಕ್ಷಮಿಸಿ ಹೊಟ್ಟೆ ಕಾಕೊಂಡು ಅವ್ರು ಹೇಳ್ದಂಗೆ ಕೇಳ್ದಲ್ಲಮ್ಮ. ನೀನು ನನ್ನೊಬ್ಳನ್ನ ದ್ವೇಷಿಸ್ತಾ ಇದೆಯಾ? ನಿನ್ನ ಕಣ್ಣು ಮುಂದೆನೇ ನಾನು ಚೆನ್ನಾಗಿ ಇಲ್ದಿದ್ರೆ ಕೇಳು ನನ್ನ ಜೀವನದಲ್ಲಿ. ನಾನಂತೂ ಇನ್ಮೇಲೆ ಅಮ್ಮ ಯಾವತ್ತೂ ಈ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ. ನಾನು ಅನ್ಕೊಂಡಿರೋದು ಸಾಧಿಸಿ ತೋರಿಸಿ ಆಮೇಲೆ ಈ ಮನೆ ಬಾಕ್ಲಕ್ಕೆ ಕಾಲಿಕ್ತೀನಿ. ಅಲ್ಲೇವರೆಗೂ ಈ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ. ನೀವು ಮಗಳು ಬಾರಮ್ಮ ನಮ್ಮ ಮನೆಗೆ ಬತ್ತಾ ಹೋಗ್ತಾ ಇರಮ್ಮ ಅಂತ ನೀವು ಕರಿಬೇಕು. ಅಲ್ಲೇವರೆಗೂ ಅಮ್ಮ ಅಂತ ನಿನ್ನ ಮಾತಾಡ್ಸಿದ್ರೆ ಕೇಳು, ಅಪ್ಪ ಅಂತ ನಮ್ಮ ಅಪ್ಪನ ಮಾತಾಡ್ಸಿದ್ರೆ ಕೇಳು.
ಅದಕ್ಕೆ ಅದನ್ನೆಲ್ಲ ಕೊಟ್ಟು ಹೇಳೋಗೋದಕ್ಕೆ ಬಂದಿದ್ದೀನಿ. ನನ್ನ ಕೆಲಸ ಐತೆ, ನಾನು ಕಷ್ಟಪಟ್ಟು ದುಡಿತೀನಿ. ನಾನು ಕೆಲ್ಸಕ್ಕೆ ಹೋದ್ರೇ ಸಂಬಳ, ನಾನು ಕೆಲಸ ಮಾಡಿದ್ರೇ ನನಗೆ ಸಂಬಳ ಕೊಡೋದು. ನಾನು ನೋಡು ಚೆನ್ನಾಗಿ ದುಡ್ದು ಒಂದು ಲೆವೆಲಿಗೆ ಬಂದು ಆಮೇಲೆ ನೀನು ಬಂದು ಬಾರಮ್ಮ ಈ ಮನೆಗೆ ಬತ್ತಾ ಹೋಗ್ತಾ ಇರಮ್ಮ ಮಗಳೇ ಅಂತ ಹೇಳೋವರೆಗೂ ನಾನು ಇಲ್ಲಿ ಕಾಲು ಇಕ್ಕಿದ್ರೆ ಕೇಳು, ನನ್ಗೆ ಯಾವ ಆಸ್ತಿನೂ ಕೇಳಲ್ಲ, ಯಾವ ಮನೆ ನಿಮ್ದು ಆಸ್ತಿ ಏನೂ ಬೇಡ, ಒಂದು ಅಂಗೈಯಾಗಲ ಜಾಗನೂ ನಾನು ಕೇಳಲ್ಲ. ನೀವಾಗಿ ನೀವು ಕೊಡಬೇಕು, ಅಲ್ಲಿವರೆಗೂ ನಾನು ಮಾತಾಡಿದ್ರೆ ಕೇಳು. ಸುಮ್ಮನಿರಮ್ಮ, ಹಂಗೆ ಯಾಕೆ ಮಾತಾಡ್ತಿದ್ದಿ ಸಂಗೀತ? ಸುಮ್ಕಿರಪ್ಪ, ಅವಳನ್ನ ಯಾರೂ ಏನು ಹೇಳ್ತಾ ಕೂಕೊಂಡಿಲ್ಲ. ಬಾರಮ್ಮ ನೀನು ತವ್ರ ಮನೆ ಬತ್ತಾ ಹೋಗ್ತಾ ಇರಮ್ಮ ಅಂತ ಹೇಳಿ ಯಾರೇನು ಹೇಳ್ತಾ ಕೂಕೊಂಡಿಲ್ಲ. ನಮ್ಮವಿನ 3 ಹೆಣ್ಣು ಹುಡುಗರು ಇದ್ದಾವೆ, ಅವರೇ ಬತ್ತಾ ಹೋಗ್ತಾ ಇರಲಿ ಸಾಕು. ಇವಳೇನು ಬತ್ತಾ ಹೋಗ್ತಾ ಇರೋದೇನು ಬೇಡ. ನಾನೇನು ಹೇಳ್ತಾ ಕೂಕೊಂಡಿದ್ದೇನೆ ನೀನು ಬರಲಿ ಅಂತ ಹೇಳಿ. ನಿನ್ಗೆ ಯಾರು ಕೊಡ್ತಾರೆ? ಯಾವ ಹೊಲ ಮನೇನು ಕೊಡಲ್ಲ, ಯಾತ ಕೊಡಲ್ಲ. ನಾನೇನು ನಿನ್ನ ಬರಲಿಲ್ಲ ಅಂತ ಅಳ್ತಾನು ಕೂಕಮ್ಮಲ್ಲ. ಹೋಗು, ನಾನು ಯಾತ ಕರೆದೆ ನಿನ್ನ? ನನ್ನ ಮಾತು ಮೀರಿ ಬೇಡ ಕಣಮ್ಮ, ಅವ್ರು ಒಳ್ಳೆ ಜನ ಅಲ್ಲ, ಒಳ್ಳೆ ಜನ ಇಲ್ಲ. ಈಗ ಸಂಬಂಧಿಕರದಾಗ ನಮ್ಮ ವರ್ಷಿತ ಆದ್ಲು, ಸಂಬಂಧಿಕರು ಒಳ್ಳೆ ಜನ ಅಂತ ಒಪ್ಪಿದ್ಲು ಆದ್ಲು. ನೀವು ಚಿರುನು ಒಳ್ಳೆನೂ ಆದರು. ಅವ್ನು ಒಳ್ಳೆನಂತ ನೀನೇನೇನು ಕಂಡಿದ್ದೇನಮ್ಮ? ಅವನೇನ ಹಂಗೆ ಲಡ್ಗ ಬಿಡ್ಗಿ ಆಗಿ ಬಿಡು ಹತ್ಕದೆ ಕಳೆದು ದುಡ್ಡೆಲ್ಲ ತಗೊಂಡು ಮೋಸ ಮಾಡೋನಾಗಿದ್ರೆ ಅವನೇನೋ ಇವಾಗ ಹೊಸದಾಗೆ ಎಲ್ಲನ ಹಿಂಗೆ ಮಾಡೋದ್ರಂಗೆ ಮಾಡ್ತಾ ಇದ್ದಾನೆ. ಏನಾದರೂ ಅವನು ಮೋಸ ಮಾಡೋನಾಗಿ ದುಡ್ಡು ಹತ್ಕದೆ ಕಳೆದು ಎಲ್ಲ ಕಳಿಯೋನಾಗಿದ್ರೆ ಏನು ಪಾಡು? ಅವಾಗ ಬೈತಿದ್ದ ತಾನೆ ಅವಳು ದೀಕ್ಷಣ್ಣ. ಒಳ್ಳೆನಾಗಕ್ಕೆ ಒಳ್ಳೆನ ನಳಿ ಅಂತ ಹೇಳ್ತಾ ಇದೀಯ. ಆ ರಾಜು ಮಾತ್ರ ನಿನಗೆ ಕೆಟ್ಟನಾಗಿ ಕಾಣ್ತಾ ಇದ್ದಾನೆ. ನಾವೆಲ್ಲ ಮಾತಾಡ್ಬೇಡ ತಾನೆ, ಕೊಟ್ಟೆ ತಾನೆ, ಹೋಗು. ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಮನೆ ಬಾಗ್ಲಕ್ಕೆ ನೀನೇ ಬಂದು ಅಮ್ಮ ಬಾರಮ್ಮ ಸಂಗೀತ ನಮ್ಮ ಮನೆಗೆ ಅಂತ ಕರೆಯೋವರೆಗೂ ನಾನು ಬಂದು ಇಲ್ಲಿ ಕಾಲು ಇಕ್ಕಿದ್ರೆ ಕೇಳು, ಅಮ್ಮಯ್ಯ ಅಂತ ನಾನು ಉಸಿರತ್ ಮಾತಾಡ್ಸಿದ್ರೆ ಕೇಳು. ಸುಮ್ಮನಿರಕ್ಕಾಗಲ್ವಿ, ಯಾಕಂಗೆ ಮಾತಾಡ್ತೀರಮ್ಮ ನೀವಂತೂ? ಹೋಗತ್ತ ಬಿಡತ್ತ, ಹೋಗ್ಲಿ. ಏನೋ ಕೊಟ್ಟೋಗೈತೆ, ಈಗ ಕೇಳಿದ್ರೆ ಕೊಟ್ಟೈತೆ, ಸುಮ್ಮನಿರೋಣ ಅಂಬಲ್ಲ. ಸುಮ್ಮನಿರಪ್ಪ, ನಿಮ್ಮ ಅಪ್ಪ ಒಂದು ತತ್ತ ಬಾಂಡ ದುಡ್ಡೆಲ್ಲನ ತಣ ಬೀರ್ನ ಕಿಕ್ತೀನಿ ಕೊಡಪ್ಪ. ಅಲ್ಲ ನೋಡು, ನಾವೇನು ಅವಳು ತಕ್ಕೊಂಡಿದ್ದೀವಮ್ಮಂಗೆ ಹೋಗ್ತಾಳೆ. ನಾವೇನೇ ಅಂದ್ರೂ ಮಾತಾಡ್ಸಲ್ಲ. ನಾನು ಏನನ್ನು ರಾಜಿ ಮಾಡಿರೋ ಅನ್ಯಾಯ ಇಟ್ಟು ನನಗೆ ನಾನು ಅವಳನ್ನೇನೇ ಅಂದ್ರೂ ಮಾತಾಡ್ಸಲ್ಲ ಬಿಡು. ಯಾಕೋ ಬಾಯ್ ಮಾಡ್ತೀರಾ? ಆಗ ನಮ್ಮ ಸಂಗೀತ ನಾವೇನು ಅವಳು ತಕ್ಕೊಂಡಿದ್ದೀವಮ್ಮಂಗೆ ನಾನು ಹೋಗಿ ಕರೆಯೋವರೆಗೂ ಅವಳು ಬರಲ್ವಂತಿ. ಅದಕ್ಕೆ ಬರ್ದಿರ್ ಬೇಡ ಅಂತ ಹೇಳ್ದಿ. ಅಲ್ಲ ನಾವು ಬಾಂಡ್ ಮಾಡಿಸಿದ್ವಿ ಮದ್ವೆಗಿನ ಮುಂಚೆ. ಅದಕ್ಕೆ ಅದನ್ನ ಬಂದಾಳೆ, ಅದನ್ನ ಕೊಟ್ಟೋದ್ಲಲ್ಲ, ಅದಕ್ಕೆ ಸಿಟ್ಟಿಗೆ ಹಂಗೆ ಮಾತಾಡಿದ್ರು ಮಾತಾಡ್ಲೇಳ. ಅವಳೇನು ಬಾರಮ್ಮ ಅಂತ ಯಾರೇನು ಕರೆಯಕ್ಕೆ ಹೋಗಲ್ಲ. ನಾನು ಬೇಡ ಅಂದಮೇಲೆ ಬೇಡ, ನನಗೆ ಹೇಳಮ್ಮ ಕೋಮ್ಲ. ರಾಜಿ ಮಾಡಿರೋ ಅನ್ಯಾಯಕ್ಕೆ ನಿಜವಾಗ್ಲೂ ನನಗೆ ನೆನೆಸ್ಕೊಬಿಟ್ರೆ ಮೈಯೆಲ್ಲ ಉರಿತೈತೆ ಗೊತ್ತೇ. ಅವಳು ಎಂತೆಂತ ಮಾಡಾಳೆ, ಎಂತೆಂಥ ತಾರ ತಿಗಡಿ ತಂದಿಕ್ಕೆ ಅವಳಿ. ನಾನು ನಮ್ಮ ಜಯಮ್ಮ ಗುದ್ದಾಡಕ್ಕೆ ಕಾರಣನೇ ಅವಳು. ಬರೇ ಅಂತವೇನಿ. ಈಗ ಕೊಡೋದಿಕ್ಕದೆಲ್ಲ ಸರಿ. ಯಾರಿಗನಾತು ಸುಚ್ತಾಳೆ, ಹೋಗಿ ಮುಳು ಸುಚ್ಚದಂಗೆ. ಹಂಗೆ ಹಿಂಗೆ ಅವಳೀಗ ಯಾರನ ಗಂಡ ಹೆಂಡತಿ ಸೆನಕ ಇದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ, ಅತ್ತೆ ಸಸಿ ಸೆನಕ ಇದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ. ತಂದಿಕ್ಕ ಕಾಯ್ತಿರ್ತಾಳ ನನ್ನ ಮುಂದೆ. ಎಂತೆಂತ ಮಾಡ್ಯಾಳ ನಮಗೆ ಅವಳು. ಅವಳು ಕಲವಡಿ ಅವಳು ಮಾಡಿರೋ ಅನ್ಯಾಯಕ್ಕೆ ಅವ್ರ ಅಂಗಳ ತೊಳಿಬಾರ್ದು. ಅಯ್ಯಮ್ಮ ಎಲ್ಲ ಸರಿ, ಮೊದಲಿಂದಟಿನ ನಾವು ನೋಡ್ತಿದ್ವಲ್ಲ, ಕೊಡೋದಿಕ್ಕದೆಲ್ಲ ಸರಿ. ಯಾರಿಗನ ತಂದಿಕ್ಕದು ಜಾಸ್ತಿ. ಯಾರಿಗನ ಎಂಬುತ್ತೆ, ಯಾರಿಗನ ಕೊಟ್ಟು ಇಕ್ಕುತ್ತೆ, ಕೈಯಗಳದ್ದು ಕಳ್ಕೊಂಬುತ್ತೆ. ಅತ್ತೆ ಸೊಸೆ ತಂದಿಕ್ಕೋದು, ಗಂಡ ಹೆಂಡತಿ ತಂದಿಕ್ಕೋದು, ಯಾರನ್ನ ಅಕ್ಕಪಕ್ಕಗಳರಿ ತಂದಿಕ್ಕೋದು, ಏನಾನ ಒಟ್ಟು ಮನೆಯಾಗ ಜಗಳಾಡಂಗೆ ಮಾಡೋದು ಜಾಸ್ತಿ. ಅಯ್ಯಮ್ಮ ಪಿಟಿಂಗ್ ರಾಣಿ ಒಂದಿಟ್ಟು. ಬಿಡತ್ತ, ಹೋಗ್ಲಿ ತಾಳ ಮದಿಗೆ ತಕ ಕೊಟ್ಟೋಗೈತೆ. ಇನ್ನಾದ್ರೂ ಸುದ್ದಿ ಬೇಡ, ತಿರ್ಗಾಗ್ಲಲ್ಲ ಅದು ಸುದ್ದಿ ಎತ್ಕೊಂಡು ಆಗ್ಲಲ್ಲ ಮಾತಾಡಕ್ಕೆ ಹೋಗ್ಬಿಡ್ರಿ. ಇವಾಗ ಕೊಟ್ಟೋಗೈತಲ್ಲ, ಅಯ್ಯಮ್ಮನು ನಾನು ಬರೋಲ್ಲ, ನಿಮ್ಮನ್ನು ಮಾತಾಡ್ಸಕ್ಕೆ ಹೋಗಲ್ಲ ಅಂತ ಹೇಳೈತಲ್ಲ ಸಂಗೀತನ ಹೇಳಲ್ಲ. ಇವಾಗ ಸುಮ್ಮನಿರಿ ನೀವು. ಯಾತು ತಲೆ ಕಿದ್ಗಳ ಮದಿಗೆ ನೀನು ಸುಮ್ಮನಿರೋದು ಕಲ್ಕ, ಯಾತು ಮಾತಾಡಕ್ಕೆ ಹೋಗ್ಬೇಡಿ ಹೆಚ್ಚಾಗಿ. ಸುಮ್ಮನಿರೋದು ಕಲ್ಕಾಡ್ರಿ ಒಂದು 2 ದಿನ. ಕೆಟ್ಟ ಸಮಯದಾಗೆ ಈಗ ಇಂಥ ಸಮಯದಾಗ ಸುಮ್ಮನಿರ್ಬೇಕು. ಸಿಟ್ಟಾಗಿರೋ ಸಮಯದಾಗಿ ಇವಾಗ 1-2 ದಿನ ಅದು ಗಳಿಗೆ ಬಗೆಹರಿಬೇಕು. ನಮ್ಮಪ್ಪ ಒಂದು ತತ್ತ ಬೀರ್ನ ಕಿಕ್ಬೇಕು. 5 ಲಕ್ಷದ ಬಾಂಡು ಬ್ಯಾಂಕ್ನಾಗ ತಗೊಂಡೋಗಿ ಎಲ್ಲ ತೋರಿಸ್ಕೊಂಬರ್ಬೇಕು. ಏನೇ ಅಂತ ಕೊಟ್ಟೋಗ್ಯಾಳೋ ಏನೋ ಸುಮ್ಮನೆ ಬಾಂಡ್ ಅಂತ ಯಾವ್ದೋ ತಂದು ಕೊಟ್ಟೋಗ್ಯಾಳೋ ಏನೋ ಚೆಕ್ ಮಾಡ್ಸಿರ್ ಗೊತ್ತಾಗುತ್ತೆ. ಹೆಂಗ ಬರೋದ್ಕತ್ತ ಬಾಂಡನು ದುಡ್ಡು ತಂದು ಕೊಟ್ಲತ್ತ. ಬ್ಯಾಂಕ್ನಾಗ ಹೋದ್ರೆ ಇದು ನನ್ನ ಹೆಸರಿಗೆ ನಾನು ಮಾಡಿಸ್ಕೊಂತೀನಿ ಬ್ಯಾಂಡ. ನೋಡ್ತಾ ಇದ್ದೀನಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.